ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಜನ್ಮದಿನದ ಪ್ರಯುಕ್ತ ಪುರುಷರ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಈ ವಾಲಿಬಾಲ್ ಪಂದ್ಯಾವಳಿಯು ಆಗಸ್ಟ್ 16ರಂದು ನಡೆಯಲಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ತಂಡಗಳಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳೇಕೆರೆ ಸಂತೋಷ್ ಮಾಹಿತಿ ನೀಡಿದರು. ಸಾಗರ್ಕರ್ ಶೆಟ್ಟಿ ಅವರು, ವೆಂಕಟೇಶ್ ನಾಯ್ಡು ಅವರು, ಕಾರ್ಪೊರೇಟರ್ ಆದಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶನಿವಾರ ನಮ್ಮ ನೆಚ್ಚಿನ ಸಂಸದರು, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಬಿವೈ ರಾಘವೇಂದ್ರ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ ಆ ದಿನ ಸಂಪೂರ್ಣ ಒಂದು ಕಾರ್ಯಕ್ರಮಗಳ ಒಂದು ವಿವರಣೆ ನೀಡ್ತೀನಿ. ಬೆಳಗ್ಗೆ 8:30ಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಒಂದು ಪೂಜೆ. ಪ್ರತಿ ವರ್ಷ ನಾವು ರವೀಂದ್ರ ಗಣಪತಿ ದೇವಸ್ಥಾನ ಒಂದು ಪೂಜೆ ಮಾಡ್ತಾಯಿದ್ವಿ. ಈ ಸಲನೂ ಈ ಒಂದು ಪೂಜೆನ ವಿಶೇಷ ಪೂಜೆಯನ್ನು 8:30ಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ. ಅದಾದ ನಂತರ 10:30ಕ್ಕೆ ಜಿಲ್ಲಾ ವಾಲಿಬಾಲ್ ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಇವರು ಒಂದು ಬಿವೈರ್ ಬಳಗ ಅವರ ಒಂದು ಬಿವೈರ್ ಕಪ್ ಅಂತೇಳಿ ಒಂದು ಟೂರ್ನಮೆಂಟ್ ಏರ್ಪಡಿಸಿದ್ದಾರೆ. ಹೊನಲು ಬೆಳಕಿನ ಈ ಪಂದ್ಯಾವಳಿ ಪ್ರತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ 2 ಟೀಮ್ ಬರ್ತಾಯಿದೆ. ಟೋಟಲ್ ಒಟ್ಟು 12 ಟೀಮ್ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದೆ. ಸಂಜೆದು ಬೆಳಗ್ಗೆ 10ವರೆಗೆ ಇನಾಗ್ರೇಷನ್ ಇರುತ್ತೆ. ಹಾಗೆ ಸಂಜೆ 8 ಗಂಟೆಗೆ ಇದು ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಇದಾದ ನಂತರ ನಮ್ಮ ಅರ್ಚಕರ ಸಂಘ ಏನಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ, ನಮ್ಮ ಪುರೋಹಿತರು, ಅರ್ಚಕರ ಜಂಗಮ ಸಮಾಜದ ಎಲ್ಲ ಅರ್ಚಕರು ರಾಘಣ್ಣವರ ಒಂದು 53ನೇ ವರ್ಷದ ಅಂಗವಾಗಿ 53 ಜನ ಪುರೋಹಿತರಿಂದ ಅವರು ವಾಲಂಟಿಯರಾಗಿ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾಕೆಂತಂದರೆ ನಮ್ಮ ಸಮಾಜಕ್ಕೆ ಅಪಾರವಾದ ಒಂದು ಕೊಡುಗೆ ನೀಡಿದ್ದಾರೆ ರಾಘಣ್ಣನವರು. ಹಾಗಾಗಿ ನಾವು ಯಾವುದೇ ಅಪೇಕ್ಷೆ ಇಲ್ಲದೇ ಅವರ ಒಂದು ಮುಂದಿನ ಒಂದು ಏಳಿಗೆಗೆ ಶತಾಯುಷ ಆಗಲಿ, ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಒಂದು ಒಳ್ಳೆಯ ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ನಗರದ ವೀರಶೈವ ಕರ್ಣಮಂದಿರದಲ್ಲಿ 10:30ಕ್ಕೆ ಒಂದು ಸಂಕಲ್ಪ ಇರ್ತದೆ. ಅಲ್ಲಿ ಒಂದು ಹೋಮ ಕಾರ್ಯಕ್ರಮ ಇರ್ತದೆ. 12 ಗಂಟೆಗೆ ಮಾನ್ಯ BS ಯಡಿಯೂರಪ್ಪರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಸಮೇತ ಇನ್ಕ್ಲೂಡಿಂಗ್ ರಾಘಣ್ಣ ಮತ್ತು ಅವರ ಕುಟುಂಬ ಎಲ್ಲರೂ, ಅವರ ಮಿಸ್ಸಸ್ ತೇಜಸ್ವಿನಿ ರಾಘವೇಂದ್ರ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅರುಣಕ್ಕ ಆಗಿರ್ಬೋದು, ಸಾಹೇಬ್ರಾಗಿರ್ಬೋದು, ಎಲ್ಲರೂ 12 ಗಂಟೆಗೆ ಪೂರ್ಣಾವತಿಗೆ ನಗರದ ವೀರಶೈವ ಕರ್ಣಮಂದಿರಕ್ಕೆ ಬರ್ತಾಯಿದ್ದಾರೆ. ಇದಾದ ಮೇಲೆ ಸಂಜೆ ನಮ್ಮ ಈ ಒಂದು ಕ್ಲೋಸಿಂಗ್ ಸೆರೆಮನಿ ಏನಿದೆ, ಬಿವೈರ್ ಕಪ್ ಅಂತ ಏನು ಕ್ಲೋಸಿಂಗ್ ಸೆರೆಮನಿ ಇದೆ, ಆ ಕಾರ್ಯಕ್ರಮಕ್ಕೆ ರಾಘಣ್ಣವರು ಭಾಗವಹಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಮೆಗನ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆಮೇಲೆ ಇನ್ನಿತರ ಅಭಿಮಾನಿಗಳು, ಅವರ ಅಭಿಮಾನಿಗಳು ಮಧ್ಯದಲ್ಲಿ ಇಡೀ ಶಿವಮೊಗ್ಗ ನಗರದಲ್ಲಿ ಎಲ್ಲ ವಾರ್ಡ್ನಲ್ಲೂ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಊಟದ ವ್ಯವಸ್ಥೆ ಇದೆ. ಅನಾಥಾಶ್ರಮ ಮತ್ತು ಅಂಧರ ವಿಕಾಸ ಕೇಂದ್ರಕ್ಕೆ ಅವತ್ತು ನಮ್ಮ ಬಿವೈರ್ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಬೇರೆಯವರು ನಮ್ಮ ಅಲ್ಲದೇ ಹಲವಾರು ಜನ ಅವರ ಅಭಿಮಾನಿಗಳು ಈ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಸರ್. ತರಂಗ ಕ್ಯೂಡಾ ಸ್ಕೂಲ್ಗೆ, ಆಮೇಲೆ ಅಂಧರ ವಿಕಾಸ ಕೇಂದ್ರಕ್ಕೆ, ಹಾಗೆ ವೃದ್ಧಾಶ್ರಮಕ್ಕೆ ಎಲ್ಲ ಕಡೆ ಊಟದ ಒಂದು